ಆತ್ಮೀಯರೇ ನಮಸ್ತೆ. ನಮ್ಮ ಅಪ್ಪ ಅಮ್ಮನಿಗೆ ನಾವು ನಿಜವಾದ ಮಕ್ಕಳಾಗೋದು ಯಾವಾಗ? ಇದನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಪ್ರಿಯಾ ಎಂಬಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಂಪನಿಗೆ ಜಾಯಿನ್ ಆಗಿ ತನ್ನ ಮೊದಲ ತಿಂಗಳ ಸಂಬಳದಲ್ಲಿ ತಂದೆಗೆ 25,000 ಹೊಸ ಆಂಡ್ರಾಯ್ಡ್ ಮೊಬೈಲ್ ಗಿಫ್ಟ್ ತಂದುಕೊಟ್ಟಳು. ಅದರ ಫೋಟೋ ತೆಗೆದು ತನ್ನ ಸ್ಟೇಟಸ್ಗೆಲ್ಲ ಹಾಕಿಕೊಂಡು ತಿರುಗಾಡುತ್ತಿದ್ದಳು. ಅದನ್ನು ನೋಡಿ ಲಕ್ಕಿ ಫಾದರ್ ಎಂದು ಅನೇಕ ಕಾಂಪ್ಲಿಮೆಂಟ್ಗಳು ಫುಲ್ಲಾಗಿತ್ತು. ಅವಳ ಮೊಬೈಲ್ ಇನ್ಬ್ಯಾಗ್ಸ್ನಲ್ಲಿ ಅವಳ ಖುಷಿ ಹೆಚ್ಚಾಗಿತ್ತು. ಅವಳ ಅಪ್ಪ ಮರದ ಮಿಲ್ನಲ್ಲಿ ಕೆಲಸ ಮಾಡಿ ತನ್ನನ್ನು ಸಾಕಿದ್ದು, ಬರುತ್ತಿದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದದ್ದು, ಅಕ್ಕ ಅಣ್ಣನನ್ನು ಓದಿಸಿದ್ದು, ತನ್ನ ಕಾಲೇಜ್ ಫೀಸ್ ಕಟ್ಟಲು ಅವರಿವರಲ್ಲಿ ಸಾಲ ಮಾಡಿ ರಾತ್ರಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಸಾಲದ ಕಂತು ಕಟ್ಟಿದ್ದುದು ಎಲ್ಲ ನೆನಪಿತ್ತು ಆಕೆಗೆ. ಹಾಗಾಗಿ ಅಪ್ಪನಿಗೆ ಮೊಬೈಲ್ ಕೊಡಿಸಿದ್ದಳು. 3 ದಿನ ಕಳೆದರೂ ತಾನು ಕೊಟ್ಟ ಹೊಸ ಮೊಬೈಲನ್ನು ಉಪಯೋಗಿಸದೆ ಅಪ್ಪ ಮೂಲೆಯಲ್ಲಿ ಇಟ್ಟಿದ್ದು ಅದೇ ಹಳೆಯ 1,500 ರೂಪಾಯಿನ ಕೀಪ್ಯಾಡ್ ನೋಕಿಯಾ ಸೆಟ್ ಉಪಯೋಗಿಸುತ್ತಿದ್ದು ಅಂದು ಪ್ರಿಯಾಳ ಕಣ್ಣು ಕೆಂಪಾಗಿಸಿತ್ತು. ಸೀದಾ ಹೋದವಳೆ ಏಕಾಏಕಿ ತಂದೆಯ ಕೈಯಿಂದ ಆ ಹಳೆಯ ಮೊಬೈಲ್ ಕಸಿದುಕೊಂಡು ನೆಲಕ್ಕೆಸೆದು ಬಿಟ್ಟಳು. ಆ ಮೊಬೈಲ್ 2 ಭಾಗವಾಗಿತ್ತು. ಮೇಲಿಟ್ಟಿದ್ದ ತಾನು ಕೊಟ್ಟ ಮೊಬೈಲನ್ನು ಅಪ್ಪನ ಕೈಗೆ ಕೊಟ್ಟು, ಇನ್ನಾದರೂ ಇದನ್ನು ಉಪಯೋಗಿಸಿ, ಮಗಳು ಮೊದಲ ಸಂಬಳದಲ್ಲಿ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಅದು, ಅದನ್ನು ಮೂಲೆಯಲ್ಲಿಟ್ಟು ನನಗೆ ಅವಮಾನ ಮಾಡಬೇಡಿ ಎಂದು ಕೂಗಿದಳು. ಅವಳ ರೌದ್ರಾವತಾರ ತಂದೆಯನ್ನ ಮೌನವಾಗಿಸಿತ್ತು. ಅಪ್ಪ ಬಹಳ ಹೊತ್ತು ಸಪ್ಪಗಿನ ಮೂರೆಯಲ್ಲಿ ಆ ಒಡೆದ ಮೊಬೈಲ್ನ ಚೂರುಗಳನ್ನೇ ನೋಡುತ್ತಿದ್ದರು. ಅವರು ಮಗಳ ಸಿಟ್ಟಿನಲ್ಲಿ ತನ್ನ ರೂಮಿಗೆ ಹೋದಳು. ಆಗ ತಾಯಿಗೆ ಏನನ್ನಿಸಿತ್ತೋ ಏನೋ, ನೇರ ಮಗಳ ರೂಮಿಗೆ ಹೋಗಿ ಬಾಗಿಲು ಹಾಕಿದಳು. ನಮ್ಮ ಮಾತುಕತೆ ಅವರಿಗೆ ಗೊತ್ತಾಗಬಾರದು ಎಂಬುದಷ್ಟೇ ಆಕೆಯ ಆಸೆಯಾಗಿತ್ತು. ತಾಯಿಯ ಕಣ್ಣು ಕೆಂಪಾಗಿತ್ತು. ಪ್ರಿಯಾ, ನೀನು ಮಾಡಿದ್ದು ತಪ್ಪು. ನಿನ್ನ ತಂದೆ ನಿನಗಾಗಿ ತಮ್ಮ ಜೀವನವನ್ನೇ ಸವೆಸಿದ್ದಾರೆ. ಇವತ್ತಿಗೂ 65 ವರ್ಷ ವಯಸ್ಸಾದರೂ ಕೆಲಸಕ್ಕೆ ಹೋಗಿ ನಿನ್ನ ವಿದ್ಯಾಭ್ಯಾಸ ಹಾಗೂ ಇತರ ಖರ್ಚಿಗೆ ಮಾಡಿದ್ದ ಸಾಲ ತೀರಿಸುತ್ತಿದ್ದಾರೆ. ಅದೇ ಹಳೆ ಮೊಬೈಲ್ ಅನ್ನು ಕಳೆದ 5 ವರ್ಷದಿಂದ ಬಳಸುತ್ತಿದ್ದಾರೆ ಅವರು. ಅದೆಷ್ಟೋ ರಬ್ಬರ್ ಬ್ಯಾಂಡ್ಗಳು ಇದ್ದವು ಅದರಲ್ಲಿ, ಆದರೂ ಅದನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದರು ಅವರು. ನೀನು ಕೊಡಿಸಿದ ಮೊಬೈಲ್ಗೆ 25,000 ಇರಬಹುದು, ಆದರೆ ಅವರಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇದೆ. ಕನ್ನಡಕ ಚೇಂಜ್ ಮಾಡಬೇಕೆಂದು ಡಾಕ್ಟರ್ ಹೇಳಿ 8 ತಿಂಗಳು ಕಳೆದಿದೆ. ಆ ಕನ್ನಡಕದಲ್ಲಿ ಸರಿಯಾಗಿ ತೋರುತ್ತಿರಲಿಲ್ಲ. ಹಾಗಾಗಿ ಹಳೆಯ ಮೊಬೈಲನ್ನೇ ಬಳಸುತ್ತಿದ್ದರು ಅವರು. ಅಲ್ಲಿಯ ಸಂಖ್ಯೆಗಳು ಅವರಿಗೆ ಕಂಠಪಾಠವಾಗಿತ್ತು. ಹಾಗಾಗಿ ನೀನು ಕೊಟ್ಟ ಮೊಬೈಲ್ ಬಳಸುತ್ತಿರಲಿಲ್ಲ ಅವರು. ಅದು ನಿನ್ನನ್ನು ಅವಮಾನ ಮಾಡಿದ್ದಲ್ಲ, ನೆನಪಿಟ್ಟುಕೋ ಎಂದು ಹೇಳಿದಳು. ನಿನ್ನ ಸ್ಟೇಟಸ್ಗೆ ಹಾಕಿ 4 ಜನರಿಗೆ ದೊಡ್ಡಸ್ತಿಕೆ ತೋರಿಸೋದಕ್ಕೋಸ್ಕರ 25,000 ಮೊಬೈಲ್ ತೆಗೆದುಕೊಟ್ಟು ಅದನ್ನು ಉಪಯೋಗಿಸಿಲ್ಲ ಎಂದು ಅಷ್ಟು ಬೈದು ಅವರ ಮೊಬೈಲ್ ಪುಡಿ ಪುಡಿ ಮಾಡಿ ಅವಮಾನಿಸಿದ್ದಿ. ಅದರ ಬದಲು ಅಪ್ಪನ ಬಳಿ ಪ್ರೀತಿಯಿಂದ ಹೋಗಿ 4 ಮಾತಾಡಿ, ಅಪ್ಪ, ನನ್ನ ಮೊದಲ ಸಂಬಳದಲ್ಲಿ ನಿಮಗೇನು ಬೇಕು ಎಂದು ಕೇಳಬಹುದಿತ್ತು. ಅಥವಾ 2-3 ಸಾವಿರವಷ್ಟೇ ಖರ್ಚು ಮಾಡಿ ಅಪ್ಪನಿಗೆ ಕನ್ನಡಕ ಕೊಡಿಸಿದ್ದರೆ ಖಂಡಿತ ಖುಷಿ ಪಡುತ್ತಿದ್ದರು. ಅದು ಬಿಟ್ಟು ಅವರು ಪ್ರೀತಿಸುತ್ತಿದ್ದ ಮೊಬೈಲನ್ನು ಒಡೆದು ಹಾಕಿದೆಯಲ್ಲ, ಇದು ನೀನು ನಿನ್ನ ಅಪ್ಪನಿಗೆ ಕೊಡುವ ಗೌರವನಾ? ತು, ನಿನ್ನ ಜನ್ಮಕ್ಕಿಷ್ಟು ಎಂದವಳೆ ಅಪ್ಪನಿಗೆ ಕೊಟ್ಟಿದ್ದ 25,000 ಮೊಬೈಲನ್ನು ಮಕ್ಕಳ ಮುಖಕ್ಕೆ ಎಸೆದು ಹೋಗಿದ್ದಳು ತಾಯಿ ಸಿಟ್ಟಿನಿಂದ. ತಾಯಿಯ ಮಾತುಗಳು ಈ ಬಾರಿ ಮಗಳ ಮನಸ್ಸನ್ನು ಭಾರೀ ಘಾಸಿಗೊಳಿಸಿತ್ತು. ಅಲ್ಲೇ ಇದ್ದ ತಂದೆಯ ಕಪಾಟು ತೆರೆದು ನೋಡಿದಳು. ಅದೇ 4-5 ಹಳೆಯ ಅಂಗಿಗಳು, ತೂತು ಬಿದ್ದ ಬನಿಯಾನ್, ಅದೇ 2 ಪ್ಯಾಂಟುಗಳು. ಪ್ರಿಯಾಳ ಕಣ್ಣು ಒದ್ದೆಯಾಗಿಸಿತ್ತು. ಯಾಕೆಂದರೆ ಅಪ್ಪ ಯಾವತ್ತೂ ನಮಗೆ ಹೊಟ್ಟೆಗೆ ಬಟ್ಟೆಗೆ ಕಮ್ಮಿ ಮಾಡಿರಲಿಲ್ಲ. ಏನೋ ಯೋಚಿಸಿ ಹೊರ ಹೋದಳು. ಮೆಟ್ಟಿಲು ಬಳಿ ಇದ್ದ ತೂತು ಬಿದ್ದ ಅಪ್ಪನ ಸ್ಲಿಪ್ಪರ್ ನೋಡುತ್ತಿದ್ದಂತೆ ಪ್ರಿಯಾಳ ಕಣ್ಣಾಲೆಗಳು ತುಂಬಿ ಬಂದಿದ್ದವು. ನಂತರ ಅವಳು ಹೊರಗೆ ಎಲ್ಲಿಗೋ ಹೋಗಿ ಸಂಜೆ ಮನೆಗೆ ಬಂದಳು. ಅಪ್ಪನಿಗೆ ಅವರ ಒಡೆದ ಮೊಬೈಲನ್ನು ತಾನೇ ರಿಪೇರಿ ಮಾಡಿ ತಂದಿದ್ದಳು. ಅಪ್ಪನ ಸಪ್ಪೆ ಮೋರೆ ಈ ಬಾರಿ ಲಘು ನಗುವಾಗಿ ಬದಲಾಗಿತ್ತು. ಅಪ್ಪ ಸಂಜೆ 5 ಗಂಟೆಗೆ ಕಣ್ಣಿನ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಇದೆ, ರೆಡಿಯಾಗಿ ಎಂದವಳೆ ಅಲ್ಲೇ ಸೋಫಾದ ಮೇಲೆ ಮೊಬೈಲ್ ಹಿಡಿದು ಕೂತಳು. ತಂದೆಯ ನಗುಮುಖ ನೋಡಿ ಖುಷಿಪಟ್ಟಳು. ಓರೆ ಕಣ್ಣಲ್ಲಿ ತಂದೆಯನ್ನೇ ಗಮನಿಸುತ್ತಿದ್ದಳು. ತಂದೆ ಖುಷಿಯಾಗಿ ಹೊರಡುತ್ತಿದ್ದರು.
ಮುಖ ತೊಳೆದರು. ಬಟ್ಟೆಗಾಗಿ ಕಪಾಟಿನ ಬಾಗಿಲು ತೆರೆದರೆ ಅಲ್ಲಿ ಆಶ್ಚರ್ಯವೊಂದು ಕಾದಿತ್ತು ಅವರಿಗೆ. ತಮ್ಮ ಹಳೆಯ ಬಟ್ಟೆಯ ಜಾಗದಲ್ಲಿ ಹೊಸ ಬಟ್ಟೆಗಳು, ಪ್ಯಾಂಟ್, ಅಂಗಿ, ಬನಿಯಾನ್ 5-6 ಬಗೆಯದ್ದು ಅಲ್ಲಿತ್ತು. ತಂದೆ ತುಂಬ ಖುಷಿಯಾಗಿ ಅವುಗಳಲ್ಲಿ ಒಂದು ಜೊತೆ ಬಟ್ಟೆ ಹಾಕಿಕೊಂಡರು. ತಂದೆಯ ಮುಖದಲ್ಲಿ ಹೊಸ ಉಲ್ಲಾಸವಿತ್ತು. ಅಮ್ಮನೂ ಬಂದಿದ್ದರು ಅಲ್ಲಿ. ಅಪ್ಪ ಏಕೋ ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಚಪ್ಪಲ್ ಹುಡುಕುತ್ತಿದ್ದವರಿಗೆ ಅಲ್ಲೇ ಇದ್ದ ಚಂದದ ಶೂ ಕಾಣಿಸಿರಲಿಲ್ಲ. ಆಗ ಮಗಳೇ ಶೂ ತೆಗೆದುಕೊಟ್ಟಾಗ ಅಪ್ಪ ಮಗಳನ್ನು ಬಾಚಿ ತಬ್ಬಿಕೊಂಡಿದ್ದರು. ಇಬ್ಬರ ಕಣ್ಣುಗಳಲ್ಲೂ ನೀರಿತ್ತು, ಆನಂದ ಬಾಷ್ಪವಿತ್ತು. ಅಪ್ಪನನ್ನು ತನ್ನದೇ ಸ್ಕೂಟಿಯಲ್ಲಿ ಕೂರಿಸಿಕೊಂಡು ಕಣ್ಣಿನ ತಪಾಸಣೆಗೆ ಕರೆದೊಯ್ದಳು ಪ್ರಿಯಾ. ಹಿಂತಿರುಗಿ ಅಮ್ಮನನ್ನು ನೋಡಿ ಒಂದು ಕಣ್ಣು ಹೊಡೆದಳು ಪ್ರಿಯಾ. ಅಮ್ಮನ ಕಣ್ಣಲ್ಲೂ ನೀರಿತ್ತು. ಕಡೆಗೆ ಮಗಳು ಲೆಕ್ಕ ಹಾಕಿದಳು. ಎಲ್ಲವೂ ಸೇರಿ 15,000 ಮಾತ್ರ ಖರ್ಚಾಗಿತ್ತು. ನಿಜಕ್ಕೂ ಈ 15,000 ಆ 25,000 ಮೊಬೈಲ್ಗಿಂತ ಅಮೂಲ್ಯವಾಗಿ ಕಂಡಿತ್ತು ಪ್ರಿಯಾಳಿಗೆ. ಮೊಬೈಲ್ ಸ್ಟೇಟಸ್ ತುಂಬ ಗೆಳೆಯರ ಲೈಕ್ಸ್ ಗಳಿಸಿದ್ದವು. ತಕ್ಷಣ ಸ್ಟೇಟಸ್ ಡಿಲೀಟ್ ಮಾಡಿಬಿಟ್ಟಳು. ಪ್ರಿಯಾ ಈ ಬಾರಿ ಬೆಲೆ ಬಾಳುವ ಮೊಬೈಲ್ ಉಡುಗೊರೆ ಬೆಲೆ ಕಟ್ಟಲಾಗದ ಪ್ರೀತಿಯ ಉಡುಗೊರೆ ಎದುರು ಸಪ್ಪೆಯಾಗಿ ಕಂಡಿತ್ತು ಅವಳಿಗೆ. ನಿಜ ಅಲ್ಲವೇ? ಅದೆಷ್ಟೋ ಮಂದಿ ತಮಗೆ ಜೀವನ ಎರಡೂ ಕೊಟ್ಟ ತಂದೆ ತಾಯಿಯರಿಗೆ ಏನೋ ಒಂದು ಕೊಟ್ಟು ಸ್ಟೇಟಸ್ಗೆ ಹಾಕಿಕೊಂಡು ಮೆರೆಯುತ್ತಾರೆ. ಇನ್ನು ಕೆಲವರಂತೂ ನಮ್ಮ ತಂದೆ ತಾಯಿ ನನ್ನೊಟ್ಟಿಗೆ ನನ್ನ ಮನೆಯಲ್ಲೇ ಇದ್ದಾರೆ ಎನ್ನುವುದುಂಟು. ಅವರ ಉದ್ದೇಶ ತನ್ನ ಸ್ಟೇಟಸ್ ತೋರಿಸುವುದಷ್ಟೇ ಆಗಿರುವುದು ಮಾತ್ರ. ನಿಜಕ್ಕೂ ವಿಪರ್ಯಾಸ. ನಾವು ಈ ಪ್ರಪಂಚಕ್ಕೆ ಬರಲು ಅವರೇ ಕಾರಣ ಎಂದಾದ ಮೇಲೆ ಅವರೆದುರು ನಮ್ಮ ಸ್ಟೇಟಸ್ ಅದ್ಯಾವ ಮಟ್ಟದ್ದು ಎಂಬುದನ್ನು ಒಮ್ಮೆ ಯೋಚಿಸಬೇಕು. ಸ್ನೇಹಿತರೆ, ಇಂದಿನಿಂದಲೇ ಬದಲಾಗೋಣ. ತಂದೆ ತಾಯಿ ಜೊತೆ ನಾವಿದ್ದೇವೆ, ನಾವು ಒಟ್ಟಿಗೆ ಇದ್ದೇವೆ ಎಂದು ಹೇಳುವುದನ್ನು ರೂಢಿಸಿಕೊಳ್ಳೋಣ. ಹಾಗೆ ಅವರಿಗೆ ಬೆಲೆ ಬಾಳುವ ಉಡುಗೊರೆ ಬೇಡ, ಬೆಲೆ ಕಟ್ಟಲಾಗದ್ದನ್ನು ಕೊಟ್ಟು ನೋಡಿ. ಹೌದಲ್ವಾ?